ಕಡಿಮೆ ಅಥವಾ ಕಳಪೆ ನಿದ್ರೆಯ ಪರಿಣಾಮಗಳು ಯಾವುವೆಂದರೆ ಹಗಲಿನಲ್ಲಿ ನಿದ್ರೆ ಬರುವುದು, ದೌರ್ಬಲ್ಯ ಅಥವಾ ಆಯಾಸ, ಒತ್ತಡವನ್ನು ನಿಭಾಯಿಸಲು ಹೆಣಗಾಡುವುದು, ವಿವೇಚನೆಯ ಕೊರತೆ, ಗಮನ ಹರಿಸಲು ಸಾಧ್ಯವಾಗದಿರುವುದು, ಸ್ಮರಣಶಕ್ತಿ ಮತ್ತು ಕಲಿಕೆಯಲ್ಲಿನ ದುರ್ಬಲತೆಗಳು, ಹೆಚ್ಚು ಕಿರಿಕಿರಿ ಮತ್ತು ಆಕ್ರಮಣಕಾರಿ ಭಾವನೆ, ಹೆಚ್ಚಿದ ಆತಂಕ, ಹೆಚ್ಚಿದ ಭಾವನಾತ್ಮಕ ಸಂವೇದನೆ, ಹೆಚ್ಚಿದ ಹೃದಯ ಆರೋಗ್ಯ ಸಮಸ್ಯೆಗಳು, ಡಿಎನ್ಎಗೆ ಹಾನಿ ಮಾಡುವ ಉರಿಯೂತ, ಅಕಾಲಿಕ ವಯಸ್ಸಾಗುವಿಕೆಗೆ ಕಾರಣವಾಗುತ್ತದೆ. ಹೆಚ್ಚಿದ ಹಸಿವು, ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ದುರ್ಬಲ ರೋಗನಿರೋಧಕ ಶಕ್ತಿ ಹಾಗೂ ಮತ್ತಷ್ಟು. ಆರೋಗ್ಯವಂತ ವ್ಯಕ್ತಿಯಲ್ಲಿ ನಿದ್ರೆಯನ್ನು ಕಡಿಮೆ ಮಾಡುವ ಅಂಶಗಳು. ಸಂಜೆಯ ಸಮಯದಲ್ಲಿ ಬೆಳಕಿಗೆ ಒಡ್ಡಿಕೊಳ್ಳುವುದು, ವಿಶೇಷವಾಗಿ ನೀಲಿ ಬೆಳಕಿಗೆ ಅತಿಯಾಗಿ ಒಡ್ಡಿಕೊಳ್ಳುವುದು ಹಾನಿಕಾರಕ. ರಾತ್ರಿಯಲ್ಲಿ ಪ್ರಕಾಶಮಾನವಾದ ಕೃತಕ ದೀಪಗಳಿಗೆ ಒಡ್ಡಿಕೊಳ್ಳುವುದರಿಂದ ಮೆಲಟೋನಿನ್ ಮಟ್ಟವು ಕಡಿಮೆಯಾಗುತ್ತದೆ. ಇದು ಸಾಧ್ಯವಾಗುವುದು ಕೃತಕ ದೀಪಗಳು ನಮ್ಮ ದೇಹದ ಆಂತರಿಕ ಗಡಿಯಾರ ಸಿರ್ಕಾಡಿಯನ್ ರಿಥಮ್ ಅನ್ನು ಗೊಂದಲಗೊಳಿಸುವ ಮೂಲಕ. ಮೊಬೈಲ್ ಫೋನ್ ಅಥವಾ ಕಂಪ್ಯೂಟರ್ನ ಅತಿಯಾದ ಸ್ಕ್ರೀನ್ ಸಮಯ ಮತ್ತು ಅದರ ನೀಲಿ ಬೆಳಕು. ಹಗಲಿನ ವೇಳೆಯ ದೈಹಿಕ ಚಟುವಟಿಕೆಯ ಕೊರತೆ. ಹಗಲಿನಲ್ಲಿ ನಿದ್ರೆ ಮಾಡುವುದು, ಶಬ್ದ ಮತ್ತು ಕಳಪೆ ಗಾಳಿಯ ಗುಣಮಟ್ಟ, ಹೆಚ್ಚಿನ ತಾಪಮಾನ ಮತ್ತು ಆರ್ದ್ರತೆ, ತುಂಬಾ ಬಿಸಿಯಾಗಿರುವ ಅಥವಾ ತುಂಬಾ ತಂಪಾಗಿರುವ ಕೋಣೆಗಳು, ನಿಕೋಟಿನ್ ಮತ್ತು ಆಲ್ಕೋಹಾಲ್ ಸೇವನೆ ಮಲಗುವ 4 ಗಂಟೆಗಳ ಮುಂಚೆ, ಅತಿಯಾದ ಕೆಫೀನ್ ಅಥವಾ ಕಾಫಿ ಸೇವನೆ, ರಾತ್ರಿ ತಡವಾಗಿ ತಿನ್ನುವುದು, ವಿಶೇಷವಾಗಿ ಮಲಗುವ ಮೊದಲು 30 ರಿಂದ 60 ನಿಮಿಷಗಳ ಒಳಗೆ, ಸ್ಯಾಚುರೇಟೆಡ್ ಫ್ಯಾಟ್, ಶುಗರ್ ಮತ್ತು ಸಂಸ್ಕರಿಸಿದ ಆಹಾರಗಳಿಂದ ತುಂಬಿರುವ ಅನಾರೋಗ್ಯಕರ ಆಹಾರ ಪದ್ಧತಿಗಳು. ಸಂಜೆ ವ್ಯಾಯಾಮ ಮಾಡುವುದು, ಇದು ಮೆಲಟೋನಿನ್ ಬಿಡುಗಡೆಯನ್ನು ಹಿಂದಕ್ಕೆ ತಳ್ಳುತ್ತದೆ ಮತ್ತು ಅದು ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ನಕಾರಾತ್ಮಕ ಭಾವನೆಗಳು, ಅವು ಯಾವುವೆಂದರೆ ಕೋಪ, ದುಃಖ, ಭಯ, ಅಸಹ್ಯ, ಅಸೂಯೆ, ಅಪರಾಧದ ಮನೋಭಾವ, ಅವಮಾನ, ಒಂಟಿತನ, ಆತಂಕ, ಒತ್ತಡ, ಹತಾಶೆ ಮುಂತಾದವು. ಇವು ಹಗಲಿನಲ್ಲಾಗಲಿ ಅಥವಾ ರಾತ್ರಿ ಮಲಗುವಾಗ ಕೂಡ ಇರಬಾರದು. ಅಸಾಮಾನ್ಯ ದೈನಂದಿನ ನಿದ್ರೆಯ ಅಭ್ಯಾಸಗಳು, ಅಂದರೆ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗದಿರುವುದು ಮತ್ತು ಏಳದಿರುವುದು, ರಾತ್ರಿ ಪಾಳಿಗಳು ಮತ್ತು ವಾರಕ್ಕೊಮ್ಮೆ ಬದಲಾಗುವ ಪಾಳಿಗಳಲ್ಲಿ ಕೆಲಸ ಮಾಡುವುದು.